ಎಜೆ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ವ್ಯಾಪ್ತಿಗೆ ಬರುವ ಚಿಂತಾಕುಂಟ ಗ್ರಾಮದಿಂದ ಹಂದರಗಿ ಕಾಜರಕೋಟ ಗುರುಮಠಕಲ್ ಹೋಗುವ ಮುಖ್ಯ ರಸ್ತೆ ಅಕ್ಕಪಕ್ಕದಲ್ಲಿ ಜಾಲಿ ಕಂಟಿಗಳು ಬೆಳೆದು ನಿಂತು 30 ಅಡಿ ರಸ್ತೆ 6 ಅಡಿಗೆ ಕಿರಿದಾಗಿದೆ. ಇದರಿಂದ ಸಂಚಾರ ಮಾಡುವ ಗ್ರಾಮೀಣರಿಗೆ ತೊಂದರೆಯಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ಗೆ ಮುದ್ದಾಳ್ ತಿಳಿಸಿದ್ದು, ತಕ್ಷಣ ಸರಿಪಡಿಸದಿದ್ದರೆ ಉಗ್ರ ಹೋರಾಟ ನಡೆಸಲಾಗಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ರಸ್ತೆ ಎರಡು ಬದಿಯಲ್ಲಿ ಜಾಲಿ ಕಂಟಿಗಳು ಬೆಳೆದು ರಸ್ತೆಯನ್ನು ಆವರಿಸಿಕೊಂಡು ಕೇವಲ 6 ಅಡಿ ಮಾತ್ರ ಸಂಚಾರಕ್ಕೆ ಉಳಿದುಕೊಂಡಿದೆ. ಇದರಿಂದ ಇಲ್ಲಿ ಸಂಚರಿಸುವ ರೈತನ ಎತ್ತಿನ ಗಾಡಿಗೆ ವಾಹನ ಸವಾರಿಗೆ ಕಣ್ಣಿಗೆ ತಗುಲುವ ಸಂಭವವಿದ್ದು, ಸಾರ್ವಜನಿಕರ ಸಮಸ್ಯೆ ತಮ್ಮ ಗಮನಕ್ಕೆ ತಂದ ಹಿನ್ನೆಲೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಟೇಪ್ ಇಲ್ಲದ ಕಾರಣ ಮನುಷ್ಯರನ್ನ ತೀವ್ರ ನಮಸ್ಕಾರ ಹಾಕಿಸಿ ಅಳತೆ ಮಾಡಿ ಪರಿಶೀಲಿಸಿದಾಗ ಸತ್ಯಾಂಶವಾಗಿ 30 ಫೀಟ್ ರಸ್ತೆ 6 ಫೀಟ್ಗೆ ಬಂದು ನಿಂತಿದೆ ಎಂಬುದು ದೃಢವಾಗಿದೆ. ಈ ರಸ್ತೆ ಅಕ್ಕಪಕ್ಕದಲ್ಲಿ ಜಂಗಲ್ ಕಟ್ಟಿಂಗ್ ಮಾಡದೇ ಇರುವುದರಿಂದ ಜಾಲಿ ಕಂಟಿಗಳು ರಸ್ತೆ ಮೇಲೆ ಹೆಡೆಚಾಚಿ ನಿಂತು ಸಾರ್ವಜನಿಕರು ಸರಳ ಸಂಚಾರಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಸ್ತೆ ಇಕ್ಕೆಲದಲ್ಲಿ ಜಾಲಿ ಬೆಳೆದಿದ್ದರಿಂದ ಒಂದು ಎತ್ತಿನ ಗಾಡಿ ಹೋಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೋದ್ರೂ ಕೂಡ ಎತ್ತುಗಳ ಕಣ್ಣಿಗೆ ಜಾಲಿ ಮುಳ್ಳು ತಾಗುತ್ತೆ. ದ್ವಿಚಕ್ರ ವಾಹನ ಮತ್ತು ಟ್ರ್ಯಾಕ್ಟರ್ ಸಂಚಾರಕ್ಕೂ ಕೂಡ ಇದೇ ಪರಿಸ್ಥಿತಿ ಇದ್ದು, ಇನ್ನು ನಿರ್ಲಕ್ಷ್ಯತೆ ವಹಿಸಿದರೆ ಜಾಲಿ ಮತ್ತಷ್ಟು ಬೆಳೆದು ರಸ್ತೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ 2-3 ಘಟನೆಗಳು ಸಂಭವಿಸಿದ್ದು, ಮೂಳೆ ಮುರಿತಗೊಂಡು ಆಸ್ಪತ್ರೆಗೆ ಗ್ರಾಮಸ್ಥರು ಸೇರ್ಪಡೆಯಾಗಿದ್ದು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇದೇ ರಸ್ತೆಯಲ್ಲಿ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದು ಭಯದಲ್ಲಿ ತಿರುಗುವಂತಾಗಿದೆ. ಆದ್ದರಿಂದ ಕೂಡಲೇ ಜಂಗಲ್ ಕಟ್ಟಿಂಗ್ ಮಾಡಿ ರಸ್ತೆಯ ಇಕ್ಕೆಲೆಯದಲ್ಲಿ ಹರಡಿರುವ ಜಾಲಿ ಕಂಟಿಗಳನ್ನ ತೆರವುಗೊಳಿಸಿ ಸರ್ವರಿಗೂ ಅನುಕೂಲ ಮಾಡಿಕೊಡಬೇಕು ಅಂತ ಆಗ್ರಹಿಸಿದರು. ಇಲ್ಲಿ ದಾರಿ ಜರ ಬಾರ್ ತಿಪ್ಪಲದ 2 ಸಲ ಕಾಲ ಮುರಿದವ, 2 ಸಲ ಬಿದ್ದವ ಗಾಡಿ. ಏನು 2 ಸಲ ಬಿದ್ದು ಭಾಳ ಹೈರಾಣ ಆಗ್ಯದ. ದಾರಿನ ಪಾಡಿಲ್ಲ ಇಲ್ಲಿ. ದಾರಿ ಸ್ವಲ್ಪ ಜರ ಆಡಲ್ಲ ಆದ್ರೆ ಪಾಡ ಜರ ಚಂದ ಆಗ್ತದ ಅಂತ ಹಿಂಗ. ಓಕೆ. ಗುರುಮಠಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಚಿಂತುಗುಂಟಿ ಗ್ರಾಮಲಿಂತ ಪ್ರಮುಖ ರಸ್ತೆ ಏನಾದ್ರೆ ಗಾಜರ್ಕೋಟ್ ಮತ್ತು ಗುರುಮಠಕಲ್ ಹೋಗ್ತಕ್ಕಂಥ ರಸ್ತೆ ಇದು. ಈ ರಸ್ತೆ ಜನರಿಗೆ ಅನುಕೂಲ ಆಗಲಿ ಅಂತ ಕೇಳಿ ಮಾಡಿರ್ತಕ್ಕಂಥದ್ದು. ಆದರೆ 2 ಕಡೆಗೆ ಏನದ ಜಾಲಿ ಕಂಟಿಗಳನ್ನು ಬೆಳೆದು ಸುಮ್ಮನೆ ಜಾಲಿ ಕಂಟಿಗಳನ್ನು ಚಾಚಿ ಕೇಸಿ ಏನದ ಜನರು ತಿರುಗಾಡ್ಲಾರ್ದ ಪರಿಸ್ಥಿತಿ ಅದ. ಗಾಡಿ ಮ್ಯಾಗ ಯಾರನ್ನ ಸ್ವಲ್ಪ ಕಣ್ಣು ಮುಚ್ಚಿ ಯಾಮಾರಿ ಹೋದ್ರೆ ಕಣ್ಣಿಗೆ ಚುಚ್ಚಿ ಕಣ್ಣಿಗೆ ಗಾಯ ಆಗದ. ಎತ್ತಿನ ಬಂಡಿಗಳು ಹೋದ್ರೆ ಕೂಡ ಅವಕ್ಕೂ ರೈತರು ಕಣ್ಣಿಗೆ ಚುಚ್ಚಂತ ಜಾಗ ಅದ. ಈ ಜಾಗ ಏನದಂದ್ರೆ ಸಾಕಷ್ಟು ಮುಳ್ಳುಕಂಟಿ ಬೆಳೆದ್ರು ಸಂಬಂಧಪಟ್ಟ ಅಧಿಕಾರಿ ಗ್ರಾಮದವ್ರು ಗಮನಕ್ಕೆ ತಂದ್ರು ಕೂಡ ಯಾರು ಎಚ್ಚೆತ್ಕೊಂಡಿಲ್ಲ. PWDದವ್ರು ಮಾಡಿಲ್ಲ, JDP ಅವ್ರು ಮಾಡಿಲ್ಲ, ಗ್ರಾಮ ಪಂಚಾಯತ್ ಮಾಡಿಲ್ಲ. ಅವ್ರೇನದ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿದಾರೆ. ಇಲ್ಲಿ ಅನಾಹುತಗಳಾಗ್ಲತ್ತಾವ, ಆಕ್ಸಿಡೆಂಟ್ ಆಗ್ಯಾವ, ಬಿದ್ದರ ಕೈಕಾಲು ಮುರ್ಕಂದ್ರು ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ. ತಕ್ಷಣ ಸುದ್ದಿ ಪ್ರಸಾರ ಆದ ತಕ್ಷಣ ಜಾಲಿ ಕಂಟಿಗಳನ್ನು ತೆರವುಗೊಳಿಸಿ ಸ್ವಚ್ಛ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಬೇಕು. ಇಲ್ಲದಿದ್ರೆ ಇದೇ ಸರ್ಕಲ್ನಲ್ಲಿ ಯಾವುದು ಇದು ಮೇನ್ ರಸ್ತೆ ಏನದ ಗಾಜರ್ಕೋಟ್ಗೂ ಮತ್ತು ಗುರುಮಠಕಲ್ ಹೋಗತಕ್ಕಂಥ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ, JDPಗೆ ಮತ್ತು PWDಗೆ ಮತ್ತು ಗ್ರಾಮ ಪಂಚಾಯತಿಗೆ, ತಾಲೂಕ್ ಪಂಚಾಯತಿ ಎಲ್ಲ ಕಚೇರಿ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಬೇಕಂತಕ್ಕಂಥದ್ದು ನಂದು ಆಗ್ರಹ. ಈ ವೇಳೆ ಶರಣಪ್ಪ ಹದನೂರ, ಆಂಜನೇಯ ಬೆಳಗೇರ, ರಫೀಕ್ ಪಟೇಲ್, ಬಾಬು ಖಾನಿಂಗಪ್ಪ, ಆಶಪ್ಪ ಬಸಪ್ಪ, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.